ಇತ್ತೀಚೆಗೆ ಕರ್ನಾಟಕ ರಾಜ್ಯ ಜಾರಿಗೊಳಿಸಲು ಮುಂದಾಗಿರುವ ಶ್ರೀ ಕಾಂತರಾಜ್ ಜಯಪ್ರಕಾಶ್ ಹೆಗಡೆ ಆಯೋಗವು ನೀಡಿರುವ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಜಾತಿಗಣತಿ ಸಮೀಕ್ಷೆ ವರದಿ ಜಾರಿಗೊಳಿಸಲು ನಮ್ಮ ವಿರೋಧವಿದೆ ಎಂದು ಜಿಲ್ಲಾ ಕುರುವಿನ ಶೆಟ್ಟಿ ನೇಕಾರ ಸಮಾಜ ಉಪಾಧ್ಯಕ್ಷರಾದ ಕುಶಾಲ್ ಯಳವಳ್ಳಿಯವರು ತಿಳಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಕುರುಹಿನ ಶೆಟ್ಟಿ ಸಮಾಜದ ಜನಸಂಖ್ಯೆ ಸುಮಾರು 12 ಲಕ್ಷಕ್ಕೂ ಅಧಿಕವಿರುವುದು ಗೊತ್ತಿದೆ. ಆದರೆ ಈಗ ಜಾರಿಗೊಳಿಸುತ್ತಿರುವ ಸಮೀಕ್ಷಾ ವರದಿಯಲ್ಲಿ ಕೇವಲ 1,53,190 ಜನಸಂಖ್ಯೆ ಎಂದು ತೋರಿಸಲಾಗಿದೆ. ಈ ಒಂದು ವರದಿ ಪ್ರಸ್ತುತವಾಗಿಲ್ಲ. ಹಿಂದುಳಿದ ಸಮುದಾಯಗಳಲ್ಲಿ ಒಂದಾಗಿರುವ ಕುರುಹಿನ ಶೆಟ್ಟಿ ಸಮಾಜವು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಹಿಂದುಳಿದಿದೆ. ಸರ್ಕಾರವು ಆದಷ್ಟು ಬೇಗನೆ ಸರಿಯಾದ ಸಮೀಕ್ಷೆ ಮಾಡಬೇಕು, ಇಲ್ಲವಾದರೆ ತಮ್ಮ ಹಕ್ಕುಗಳಿಗಾಗಿ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ರಾಜ್ಯ ಕನ್ನಡ ನ್ಯೂಸ್, ಕಲಬುರಗಿ. ನಮ್ಮ ಹೆಸರು ಕುಶಾಲ್ ಯಳವಳ್ಳಿ, ಕುರುಹಿನ ಶೆಟ್ಟಿ, ಕಲಬುರಗಿ ಜಿಲ್ಲಾ ಕುರುಹಿನ ಶೆಟ್ಟಿ ಸಮಾಜದ ಉಪಾಧ್ಯಕ್ಷ ಹಾಗೂ ಕಾರ್ಯಕಾರಿಣಿ ಸದಸ್ಯ, ಕುರುಹಿನ ಶೆಟ್ಟಿ ಕೇಂದ್ರ ಸಂಘ, ಬೆಂಗಳೂರು. ಸರ್ಕಾರವು ಮೊನ್ನೆ ಮಂಡಿಸಿರ್ತಕ್ಕಂಥ ಈ ಜಾತಿ ಜನಗಣತಿ, ಅದರಲ್ಲಿ ನಮ್ಮ ಕುರುಹಿನ ಶೆಟ್ಟಿ ಸಮಾಜದ ಸಂಖ್ಯೆಯನ್ನು ಇಡೀ ರಾಜ್ಯಾದ್ಯಂತ ಜನಗಣತಿ ಮಾಡಿ ಸಂಖ್ಯೆಯನ್ನು 1,53,899 ಸಂಖ್ಯೆಯನ್ನು ತೋರಿಸಿದೆ. 193 ಅಂತಂದರೆ ಈಗ ಮತ್ತೊಂದು ವಾರದಲ್ಲಿ 893 ಅಂತ, ಒಂದು ಕಡೆ 193 ತೋರಿಸ್ತಾರೆ, ಒಂದು ಕಡೆ 899 ತೋರಿಸ್ತಾರೆ. ಅಂದರೆ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯಲ್ಲೇ ಸರಿಯಾದ ರೀತಿಯಲ್ಲಿ ಕ್ರಮ ಇಲ್ಲ. ಇಡೀ ರಾಜ್ಯದಾದ್ಯಂತ ಕೇವಲ 1,53,000 ಅಂತ ತೋರಿಸ್ತಾ ಇದೆ ಸುಮಾರು. ಆದರೆ ಇಡೀ ನಮ್ಮ ಅಂದಾಜಿನ ಪ್ರಕಾರ, ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಕುರುಹಿನ ಶೆಟ್ಟಿ ಸಮಾಜ 10 ರಿಂದ 15 ಲಕ್ಷದವರೆಗೆ ನಮ್ಮ ಸಂಖ್ಯೆ ಇದೆ. ಆದರೆ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಈ ಅಂಕಿ ಸಂಖ್ಯೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಪದ್ಧತಿಯಲ್ಲಿದೆ. ಇದು ಸರಿಯಾದ ರೀತಿಯಲ್ಲಿ ಜನಗಣತಿ ಸರ್ಕಾರ ಮಾಡಿರುವುದಿಲ್ಲ. ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡುವ ವಿಷಯವೇನೆಂದರೆ, ಸರ್ಕಾರವು ಯಾವುದೇ ಕಾರಣಕ್ಕೂ ಈ ಜಯಪ್ರಕಾಶ್ ಹೆಗಡೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಜನಗಣತಿ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಬಾರದು. ಯಾಕಂದರೆ ಈ ವರದಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಸರ್ಕಾರವು ಮತ್ತೊಂದು ಸಾರಿ ಕೂಲಂಕುಷವಾಗಿ ವರದಿಯನ್ನು ಸಿದ್ಧಪಡಿಸಬೇಕು. ಯಾಕಂದರೆ ಈಗಾಗಲೇ ನಾವು ನಮ್ಮ ಸಮಾಜದ ವತಿಯಿಂದ ಸುಮಾರು ಗ್ರಾಮಗಳಿಗೆ ಭೇಟಿಯನ್ನು ನೀಡಿದಾಗ ನಾವು ಅಲ್ಲಿ ವಿಚಾರಿಸಿಕೊಂಡಾಗ ಅಲ್ಲಿರ್ತಕ್ಕಂಥ ಜನರು ಹೇಳ್ತಾ ಇದ್ದಾರೆ, ನಮ್ಮ ಮನೆಗಳಿಗೆ ಯಾರೂ ಭೇಟಿ ಕೊಟ್ಟಿಲ್ಲ, ನಮ್ಮಲ್ಲಿ ಯಾವುದೂ ಜನಗಣತಿ ಆಗಿಲ್ಲ ಅಂತೇಳಿ. ಹಾಗಿದ್ಮೇಲೆ ಸರ್ಕಾರ ಈ ವರದಿಯನ್ನು ಯಾವ ರೀತಿಯಾಗಿ ಸಿದ್ಧಪಡಿಸಿತು? ಏನು ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಮಾಡಿತು, ಅಥವಾ ಜಯಪ್ರಕಾಶ್ ಹೆಗಡೆ ಅವರು ತಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾಡಿದರು? ಈ ವರದಿ ಸಂಪೂರ್ಣವಾಗಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲದಂಥ ವರದಿ. ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತೇನೆ ಮತ್ತು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಬಾರದು. ಒಂದು ವೇಳೆ ಮೇ 2ನೇ ತಾರೀಕಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ವರದಿಯನ್ನು ಸ್ವೀಕಾರ ಮಾಡಿದ್ದೇ ಆದರೆ ನಾವು ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೆ ಕೂಡ ಹಿಂದೆ ಸರಿಯೋದಿಲ್ಲ. ಯಾಕಂದರೆ ಈಗಾಗಲೇ ನಾವು ಕೇಂದ್ರ ಮಟ್ಟದಲ್ಲಿ, ಕುರುಹಿನ ಶೆಟ್ಟಿ ಕೇಂದ್ರ ಸಂಘ ಮಟ್ಟದಲ್ಲಿ ನಾವು ಸಭೆಗಳು ಕೂಡ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಬಾರ್ದು. ಮಾಡಿದ್ದೇ ಆದರೆ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ಯಾಕಂದರೆ ಇಡೀ ರಾಜ್ಯದಾದ್ಯಂತ ಕುರುಹಿನ ಶೆಟ್ಟಿ ಸಣ್ಣ ಸಣ್ಣ ಸಂಘಗಳು ಸುಮಾರು 230 ಸಂಘಗಳಿದ್ದಾವೆ. ಈಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ 42 ಗ್ರಾಮಗಳಲ್ಲಿ, ನಗರ ಮತ್ತು ಪಟ್ಟಣ ಗ್ರಾಮಗಳಲ್ಲಿ 42 ಗ್ರಾಮಗಳಲ್ಲಿ ಕುರುಹಿನ ಶೆಟ್ಟಿ ಸಮಾಜದ ಜನಸಂಖ್ಯೆ ಇದೆ. ಯಾದಗಿರಿ ಮತ್ತು ಗುಲ್ಬರ್ಗ ಜಿಲ್ಲೆಗಳನ್ನು ನಾವು ಸೇರಿಸಿಕೊಂಡಾಗ ಸುಮಾರು 20 ರಿಂದ 25 ಸಾವಿರ ಜನಸಂಖ್ಯೆ ನಮ್ಮ ಭಾಗದಲ್ಲಿದೆ. ಹಾಗಿದ್ಮೇಲೆ ಇಡೀ ರಾಜ್ಯದಾದ್ಯಂತ 1,53,000 ಜನ ಹೇಗೆ ಬಂತು? 10 ರಿಂದ 15 ಲಕ್ಷ ಇರತಕ್ಕಂಥ ಜನಸಂಖ್ಯೆಯನ್ನು 1,53,000 ಅಂತ ತೋರಿಸಿ ನಮ್ಮ ಸಮಾಜವನ್ನು ತುಳಿತಕ್ಕಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ನಮ್ಮ ಸಮಾಜವನ್ನು ಇನ್ನಷ್ಟು ಅಧೋಪತಿಗೆ ತರ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹಪಡಿಸುವುದೇನೆಂದರೆ, ದಯವಿಟ್ಟು ಈ ವರದಿಯನ್ನು ಸ್ವೀಕಾರ ಮಾಡಬೇಡ್ರಿ. ಮತ್ತು ಮತ್ತೊಂದು ಸಾರಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹಣ ಖರ್ಚಾದರೂ ಪರವಾಗಿಲ್ಲ, ಮತ್ತೊಂದು ಸಾರಿ ಕೂಲಂಕುಷವಾಗಿ ಮತ್ತು ಪಾರದರ್ಶಕತೆಯಿಂದ ಈ ಒಂದು ವರದಿಯನ್ನು ತಯಾರು ಮಾಡಬೇಕು ಮತ್ತು ಜನಗಣತಿಯನ್ನು ಮಾಡಿ ನೀವು ಸ್ವೀಕಾರ ಮಾಡಿರಿ. ಈ ವರದಿಯನ್ನು ಹಾಗೆ ಸ್ವೀಕಾರ ಮಾಡಿದ್ದೆ ಆದರೆ ನಾವು ಹೋರಾಟಕ್ಕೆ ಇಳಿಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಮಾಡಬೇಡ್ರಿ ಅಂತೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ.